ವಿದ್ಯಾರ್ಥಿಗಳೇ, SLC ವಿದ್ಯಾರ್ಥಿಗಳ ಕಡೆಯಿಂದ ಹೆಚ್ಚಿಗೆ ಬರ್ತಿರುವಂಥ ಪ್ರಶ್ನೆ ಅಂದರೆ, 3 ಸಬ್ಜೆಕ್ಟ್ ನಾವು ಪಾಸ್ ಆದರೆ ನಮ್ಮನ್ನ ಪಾಸ್ ಮಾಡ್ಬಿಡ್ತಾರಾ? 3 ಸಬ್ಜೆಕ್ಟ್ ಪಾಸ್ ಆದರೆ ಸಾಕಾ ನಾವು? ನಮ್ಮನ್ನ ಪಾಸ್ ಮಾಡ್ತಾರಾ? ಅಂತೆಲ್ಲ ಬಹುತೇಕ ವಿದ್ಯಾರ್ಥಿಗಳ ಪ್ರಶ್ನೆ ಬರ್ತಿರೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಡ್ತಾ ಇರೋದಾಗಿರುತ್ತೆ. ನಿಮ್ಮೆಲ್ಲ ಸ್ನೇಹಿತರು ಕೂಡ ವಿಡಿಯೋ ನೋಡಿದ ನಂತರದಲ್ಲಿ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನು ತಲುಪಿಸ್ತೀರಾ ಅನ್ಕೊಂಡಿದ್ದೀನಿ. ಯಾಕಂದ್ರೆ 3 ಸಬ್ಜೆಕ್ಟ್ ಪಾಸ್ ಆಗಿರ್ತಾರೆ ಅಥವಾ 4 ಸಬ್ಜೆಕ್ಟ್ ಪಾಸ್ ಆಗಿರ್ತಾರೆ ಅಥವಾ 5 ಸಬ್ಜೆಕ್ಟ್ ಪಾಸ್ ಆಗಿರ್ತಾರೆ. 1 ಸಬ್ಜೆಕ್ಟ್ ಅಲ್ಲಿ ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬರುತ್ತೆ ಅನ್ಕೊಂತಿರ್ತಾರೆ ಅಥವಾ 2 ಸಬ್ಜೆಕ್ಟ್ ಅಲ್ಲಿ ಡೌಟ್ ಇರುತ್ತೆ ಅವರಿಗೆ, ಅಥವಾ 3 ಸಬ್ಜೆಕ್ಟ್ ಅಲ್ಲಿ 3 ಪಾಸ್ ಆಗ್ತೀನಿ 3 ಫೇಲ್ ಆಗ್ತೀನಿ ಅಂತ ಡೌಟ್ ಇರುತ್ತೆ. ಈ ವಿದ್ಯಾರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಏನಾದರೂ ಇದ್ದರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ ಅವ್ರಿಗೆ ಒಂದು ಮಾಹಿತಿನ ಕೂಡ ತಲುಪಿಸಿ. ಯಾಕಂದ್ರೆ ಅವ್ರಿಗೊಂದು ಡೌಟ್ ಇರುತ್ತೆ ಅಥವಾ ಎಲ್ಲೋ ಒಂದು ಕೂಡ ಅವರು ಕೇಳಿರ್ತಾರೆ ಅಥವಾ ಮೊಬೈಲಲ್ಲಿ ಕೂಡ ಅವರು ನೋಡಿರ್ತಾರೆ. ಅವ್ರಿಗೂ ಕೂಡ ಒಂದು ಈ ತರ ಸುದ್ದಿ ಏನು ಎತ್ತ ಅಂತ ಕ್ಲಾರಿಫಿಕೇಶನ್ ಇರೋದಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳು ನಮಗೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದೇನಾದ್ರು ಪ್ರಶ್ನೆ ಇದ್ರೆ ಕೇಳಿ ಅಂತ ಕೇಳಿದ್ರೆ ಅದರಲ್ಲಿ ಬಹುತೇಕ ವಿದ್ಯಾರ್ಥಿಗಳ ಪ್ರಶ್ನೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ. ನಂತರದಲ್ಲಿ ಈ ಒಂದು ರೀತಿಯಾದಂತಹ ಒಂದು ಏನು ನಮ್ಮನ್ನ ಪಾಸ್ ಮಾಡ್ತಾರ, 3ರಲ್ಲಿ ಪಾಸ್ ಆದ್ರೆ ಸಾಕ ನಾವು ನಮ್ಮನ್ನ ಪಾಸ್ ಮಾಡ್ತಾರ, ಗ್ರೇಸ್ ಮಾರ್ಕ್ಸ್ ಅನ್ವಯ ಆಗುತ್ತಾ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನಮ್ಮನ್ನ ಪಾಸ್ ಮಾಡ್ತಾರಾ ಅಂತ ಹಲವಾರು ಪ್ರಶ್ನೆಗಳಿದಾವಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ನ ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಇನ್ನೂ ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತೀರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಐಕನ್ ಕ್ಲಿಕ್ ಮಾಡೋದು ನಿಮ್ಮ ಒಳಿತಿಗಾಗಿ ನಾನು ಹೇಳ್ತಿರೋದಾಗಿರುತ್ತೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗ್ತಿರೋ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಕೂಡ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರ ಶೇರ್ ಮಾಡಿ ಅವರಿಗೆ ಒಂದು ಮಾಹಿತಿನ ತಲುಪಿಸಿ. ಕೆಲವೊಬ್ರು ಅನ್ಸ್ಬಿಡುತ್ತೆ ವಿದ್ಯಾರ್ಥಿಗಳಿಗೆ ಏನು ಲೈಕ್ ಅಂತಾರೆ, ಶೇರ್ ಅಂತಾರೆ, ಸಬ್ಸ್ಕ್ರೈಬ್ ಅಂತಾರೆ ಅಂತ. ನಿಮ್ಮ ಒಂದು ಒಳಿತಿಗಾಗಿ ನಿಮಗೆ ಅರ್ಥ ಆಗಲಿ, ಅದಕ್ಕೆ ನಿಮಗೆ ಅದು ಸಹಾಯ ಆಗುತ್ತೆ ನೆಕ್ಸ್ಟ್ ಅಂತ ನಿಮಗೆ ಹೇಳ್ತಿರೋದು ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ SLC ವಿದ್ಯಾರ್ಥಿಗಳಿಗೆ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 21ನೇ ತಾರೀಕಿಂದ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಮಾರ್ಚ್ 1ರಿಂದ ಎಕ್ಸಾಮ್ ನಡೀತಲ್ಲ, ಅದೇ ಬರ್ತಿದೆ. ಮಾರ್ಚ್ 21ನೇ ತಾರೀಕಿನಿಂದ ಏಪ್ರಿಲ್ ತಿಂಗಳ 4ನೇ ತಾರೀಕಿನ ತನಕ ರಾಜ್ಯದಲ್ಲಿ SLC ವಾರ್ಷಿಕ ಪರೀಕ್ಷೆ 8.96 ಲಕ್ಷ ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆನ ಬರೆದಿದ್ದಾರೆ. ಈ ಒಂದು ಪರೀಕ್ಷೆನ ಬರೆದಂತ ವಿದ್ಯಾರ್ಥಿಗಳ ಪೈಕಿ ವಿದ್ಯಾರ್ಥಿಗಳಿಗೆ ಸುಮಾರು 2818 ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಆಯಿತು. 240ಕ್ಕೂ ಅಧಿಕ 240 ಮೌಲ್ಯಮಾಪನ ಕೇಂದ್ರಗಳಲ್ಲಿ ವ್ಯಾಲ್ಯೂಯೇಷನ್ಗಳು ನಡೀತಿದೆ ಅಂತ ಹೇಳುವುದು. ಏಪ್ರಿಲ್ ತಿಂಗಳ 15ರಿಂದ ಮೌಲ್ಯಮಾಪನ ಕಾರ್ಯ ಕೂಡ ಆರಂಭ ಆಗಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕೊಟ್ಟಿರುವ ಮಾಹಿತಿಯ ಪ್ರಕಾರ ಇದೀಗ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಎಲ್ಲ ಶುರುವಾಗಿದೆ. ರಿಸಲ್ಟ್ ಯಾವಾಗಂತ ಒಂದು ಡೌಟ್ ಇರುತ್ತೆ, ಜೊತೆಗೆ ಫೇಲ್ ಆಗ್ತೀವಿ ಅಂತಕ್ಕಂಥ ಒಂದು ಡೌಟ್ ಇರುವಂತ ಭಯ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮನ್ನ ಪಾಸ್ ಮಾಡ್ತಾರಾ, ನಾವು 2 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ತೀವಿ, 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗೋ ತರ ಇದೀವಿ, 4 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ತೀವಿ, 5 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ತೀವಿ, 1 ಸಬ್ಜೆಕ್ಟ್ ಪಾಸಿಂಗ್ ಹತ್ರ ಬರುತ್ತೆ, 3 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ತೀವಿ, ನಮಗೆ ಇನ್ನ 3 ಸಬ್ಜೆಕ್ಟ್ ಡೌಟ್ ಅಲ್ಲಿದೆ, ನಮ್ಮನ್ನ ಪಾಸ್ ಮಾಡ್ತಾರೆ ಅಂತೆಲ್ಲ ಡೌಟ್ ಇದಾವೆ. ಅಥವಾ ಕೆಲವೊಂದು ಕಡೆ ಶಿಕ್ಷಕರೇ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೂಡ ಕೊಡ್ತಿದ್ದಾರೆ, 3 ಸಬ್ಜೆಕ್ಟ್ ನಿಮ್ಮನ್ನ ಪಾಸ್ ಆದ್ರೆ ನಿಮ್ಮನ್ನ 3 ಸಬ್ಜೆಕ್ಟ್ ಅಲ್ಲಿ ಪಾಸ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿನ ಕೂಡ ನಮಗೆ ನಮ್ಮ ಶಿಕ್ಷಕರು ಹೇಳಿದ್ದಾರೆ ಅಂತ ವಿದ್ಯಾರ್ಥಿಗಳು ನಮಗೆ ಕೂಡ ಕೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸುವಂತಂದ್ರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಯಾವೆಲ್ಲ ರೀತಿಯ ಮಾನದಂಡ ಇದೆ ಪಾಸಿಂಗ್ಗೆ ಸಂಬಂಧಪಟ್ಟಂತೆ ಇದನ್ನೇ ಹೇಳ್ತೀನಿ, ಇವಾಗ ಅರ್ಥ ಆಗತ್ತಾ? ವಿದ್ಯಾರ್ಥಿಗಳು ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಒಂದು ಪಾಸಿಂಗ್ನ ಮಾನದಂಡ ಅಂದರೆ ಕನಿಷ್ಠ ವಿದ್ಯಾರ್ಥಿಗಳಿಗೆ 35% ಬರಬೇಕಿರುತ್ತೆ ಮಾರ್ಕ್ಸ್. 100% ಅಂತ ತಗೊಂಡ್ರೆ ವಿದ್ಯಾರ್ಥಿಗಳ ಒಟ್ಟು ಮಾರ್ಕ್ಸ್ 625 ಮಾರ್ಕ್ಸ್ ಇರುತ್ತೆ. 100% ಅಂತ ತಗೊಂಡಾಗ ವಿದ್ಯಾರ್ಥಿಗಳಿಗೆ ಕನಿಷ್ಠ 35% ಅಂಕ ಬರಬೇಕಿರುತ್ತೆ. 35% ಅಂಕ ವಿದ್ಯಾರ್ಥಿಗೆ ಬಂದರೆ ಆ ವಿದ್ಯಾರ್ಥಿನ ಉತ್ತೀರ್ಣ ಎಂದು ಪರಿಗಣಿಸಲಾಗ್ತದೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದ್ರೆ, ಸೊ ಇವಾಗ 35% ಅಂದ್ರೆ ಈಗ 219 ಅಂಕ ಬರುತ್ತೆ. ಸೊ 219 ಅಂಕ ತೆಗೆದ್ರೆ ನಮ್ಮನ್ನ ಪಾಸ್ ಮಾಡ್ತಾರೆ, ಈ ರೀತಿ ನಮ್ಮ ಶಿಕ್ಷಕರು ಹೇಳ್ತಿದ್ದಾರೆ ಅಥವಾ ಹೊರಗಡೆ ಎಲ್ಲ ಸುದ್ದಿಗಳು ಬರ್ತಿದೆ. ಈ ರೀತಿ ನಿಜಾನ 219 ಮಾರ್ಕ್ಸ್ ತೆಗೆದ್ರೆ ನಮ್ಮನ್ನ ಪಾಸ್ ಮಾಡ್ತಾರೆ ಅಥವಾ ಗ್ರೇಸ್ ಮಾರ್ಕ್ಸ್ ಅನ್ವಯ ಆಗುತ್ತಾ ಅಂತೆಲ್ಲ ವಿದ್ಯಾರ್ಥಿಗಳು ಒಂದು ಪ್ರಶ್ನೆಗಳನ್ನ ಕೇಳ್ತೀರಾ. ಸೊ ಈಗ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾನು ಮಾಹಿತಿನ ತಿಳಿಸುವಂತಾದರೆ, ಕರ್ನಾಟಕ ರಾಜ್ಯದಲ್ಲಿ ಒಂದು ಶಿಕ್ಷಣ ಇಲಾಖೆಯ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪ್ರಕಾರ ಸೊ ಹಿಂದಿನ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೋವಿಡ್ನ ಸಂದರ್ಭದಲ್ಲಿ 20% ಕೃಪಾಂಕ ಅಂತ ಕೊಡ್ತಿದ್ರು. ಆ ಪ್ರಮಾಣದಲ್ಲಿ ವಿದ್ಯಾರ್ಥಿಗೆ ಬಹುತೇಕ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ, ಹೆಚ್ಚಿಗೆ ಪ್ರಮಾಣದಲ್ಲಿ ಪಾಸ್ ಆಗ್ತಿದ್ದಾರೆ. ಬಟ್ ಆದ್ರೆ ಕಲಿಕಾ ಗುಣಮಟ್ಟ ಹೆಚ್ಚಾಗ್ತಿಲ್ಲ. ಸೊ ಅದ್ರ ವಿದ್ಯಾರ್ಥಿ ಮಾತ್ರ ಉತ್ತೀರ್ಣ ಪ್ರಮಾಣ ಮಾತ್ರ ಹೆಚ್ಚಾಗ್ತಿದೆ. ಸೊ ಅದು ಯಾವುದೇ ರೀತಿ ಸರಿಯಾಗಿ ನಡೀತಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕೋವಿಡ್ನ ಸಂದರ್ಭದಲ್ಲಿ ಕೊಡ್ತಿದ್ದಂಥ ಒಂದು ಕೃಪಾಂಕವನ್ನು 20% ನಿಲ್ಲಿಸಲಾಗಿದೆ ಅಂತ ಮಾಹಿತಿನ ಕೊಟ್ಟರು. ಇನ್ನು ಶೇಕಡ 10% ಕೃಪಾಂಕ ಕಳೆದ ಬಾರಿಯಿಂದ ಕಳೆದ ಎಲ್ಲ ಸಂದರ್ಭಗಳಲ್ಲೂ 10% ಕೃಪಾಂಕ ಕೊಡ್ತಾನೆ ಬರ್ತಾ ಇದ್ರು ವಿದ್ಯಾರ್ಥಿಗಳಿಗೆ. ಪಾಸಿಂಗ್ ಮಾರ್ಕ್ಸ್ ಹತ್ತತ್ರ ಹೋಗುವಂತ ವಿದ್ಯಾರ್ಥಿಗಳಿಗೆ ಫೇಲ್ ಆಗಬಾರದು ಎಂಬ ಉದ್ದೇಶದಿಂದ ಈ ಒಂದು ಶೇಕಡ 10% ಕೃಪಾಂಕವನ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಇವಾಗ ಏನಾಗಿದೆಯಲ್ಲ, ಹಿಂದೆ ಕರ್ನಾಟಕ ಪ್ರೌಢ ಪರೀಕ್ಷಾ ಮಂಡಳಿ ಅಂತ ಏನಿತ್ತಲ್ಲ, ಆ ಒಂದು ಇಲಾಖೆ ಕಡೆಯಿಂದ ಕೊಡ್ತಾ ಬರ್ತಾ ಇದ್ರು. ಶಿಕ್ಷಣ ಸಚಿವರಾಗಿರುವಂತ ಮಧು ಬಂಗಾರಪ್ಪನವರು ಏನು ಮಾಹಿತಿನ ಕೊಟ್ಟರು ಅಂದ್ರೆ, CM ಸಿದ್ದರಾಮಯ್ಯ ಅವರು ಕೂಡ ಒಂದು ಕೋವಿಡ್ ಸಂದರ್ಭದಲ್ಲಿ ಕೊಡ್ತಿದ್ದಂತ ಕೃಪಾಂಕ 20% ನಿಂದ ಒಂದು ರಿಸಲ್ಟ್ಗಳ ಪ್ರಮಾಣ ಹೆಚ್ಚಾಗ್ತಿದೆ. ರಿಸಲ್ಟ್ನ ಪ್ರಮಾಣ ಹೆಚ್ಚಾಗೋದು ಬೇರೆ, ಆದ್ರೆ ಯಾವುದೇ ರೀತಿಯಾಗಿ ಅದು ಕಲಿಕಾ ಗುಣಮಟ್ಟ ಹೆಚ್ಚಾಗ್ತಿಲ್ಲ, ಯಾವುದೇ ರೀತಿಯ ಒಂದು ಕಲಿಕೆ ಒಂದು ವಿದ್ಯಾರ್ಥಿಗಳಲ್ಲಿ ಸರಿಯಾದ ರೀತಿ ಆಗ್ತಾ ಇಲ್ಲ, ವಿದ್ಯಾರ್ಥಿಗಳಲ್ಲಿ ಒಂದು ನಿರ್ಲಕ್ಷ್ಯ ಭಾವ ಅಥವಾ ಓದಿದ ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗುವ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಈ ಒಂದು ಕೃಪಾಂಕವನ್ನು ನಿಲ್ಲಿಸಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಒಂದು ಸಭೆಗಳೆಲ್ಲ ಮಾಡಿ 20% ಕೃಪಾಂಕ ಕೋವಿಡ್ನ ಸಂದರ್ಭಗಳಲ್ಲಿ ಹೆಚ್ಚುವರಿಯಾಗಿ ಕೊಡ್ತಿದ್ದಂತ ಒಂದು 10% ಹೆಚ್ಚುವರಿ ಕೃಪಾಂಕವನ್ನ ನಿಲ್ಲಿಸ್ತೇವೆ ಅಂತ ಮಾಹಿತಿನ ಕೊಟ್ಟರು. ಆದ್ರೆ 10% ಕೃಪಾಂಕ ಏನಿತ್ತಲ್ಲ ಅದು ಮುಂದುವರಿಬೇಕಾ ಬೇಡವೆತ್ತ ಅಂತ ನಾವು ಸಭೆಯೆಲ್ಲ ಮಾಡ್ತೀವಿ ಅಂತ ಅವ್ರು ಮಾಹಿತಿನ ಕೂಡ ಕೊಟ್ಟರು. ಆದ್ರೆ ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದ್ರೆ, ಅವರ ಶಿಕ್ಷಕರು ಅಥವಾ ಬೇರೆಯವರೆಲ್ಲ ಮಾಹಿತಿನ ಕೂಡ ಕೊಡ್ತಿದಾರಂತೆ. ಅಂದ್ರೆ ಕೋವಿಡ್ನ ಸಂದರ್ಭಕ್ಕಿಂತ ಮುಂಚಿನ ಒಂದು ವರ್ಷಗಳಲ್ಲಿ ಇದೇ ರೀತಿ ನಿಯಮ ಇತ್ತು, ಅಂದ್ರೆ 3 ಸಬ್ಜೆಕ್ಟ್ ಪಾಸ್ ಆಗಿದ್ದಾರೆ ಅಂದ್ರೆ ಇನ್ನ 3 ಸಬ್ಜೆಕ್ಟ್ ನ ಪಾಸ್ ಮಾಡೋ ರೀತಿ ಇತ್ತು. ಯಾವ ತರ ಮಾಡ್ತಿರೋ ಅಂತ ಇವಾಗ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ.
ವಿದ್ಯಾರ್ಥಿ 3 ಸಬ್ಜೆಕ್ಟ್ ಪಾಸ್ ಆಗಿದ್ದಾನೆ ಅನ್ಕೊಳ್ಳಿ. ಒಟ್ಟು ವಿದ್ಯಾರ್ಥಿಗಳ ಅಂಕ 219 ಅಂಕ ದಾಟಿರಬೇಕಿರುತ್ತೆ ವಿದ್ಯಾರ್ಥಿಗಳಿಗೆ. 219 ಅಂಕ ಕೋವಿಡ್‌ನ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳಿಗೆ ಶೇಕಡ ಒಂದು 10% ಹೆಚ್ಚುವರಿಗೆ ಕೃಪಾಂಕವನ್ನ ಕೊಡ್ತಿರಲ್ಲ. ಆ ಒಂದು ಕೃಪಾಂಕವನ್ನು ನಿಲ್ಲಿಸಲಾಗಿದೆ ಹಾಗೆ ಹೀಗೆ ಅಂತೆಲ್ಲ ಮಾಹಿತಿಗಳು ಕೂಡ ಬಂತು. ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ನಿಮಗೆ ಮಾಹಿತಿನ ಕೊಟ್ಟಿದ್ದು ನಿಮಗೆ ಅರ್ಥ ಆಗಿರುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಅದರ ಹಿಂದಿನ ವರ್ಷಗಳಿಂದನೂ ಕೂಡ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಏನಿತ್ತಲ್ಲ, ಆ ಒಂದು ಡಿಪಾರ್ಟ್‌ಮೆಂಟ್ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್‌ನ ಹತ್ತಿರ ಹೋಗುವಂಥ ವಿದ್ಯಾರ್ಥಿಗಳು ಆ ಸಂದರ್ಭಗಳಲ್ಲಿ ಫೇಲ್ ಆಗ್ತಾರಲ್ಲ, ಅವರಿಗೆ 10% ಕೃಪಾಂಕದ ಆಧಾರದ ಮೇಲೆ ವಿದ್ಯಾರ್ಥಿಗೆ ಪಾಸ್ ಅಂತ ಮಾಡಲಿಕ್ಕೆ ಒಂದು ನಿಯಮ ಕೂಡ ಇರುವಂಥದ್ದಾಗಿರುತ್ತೆ. ಆ ನಿಯಮ ಇತ್ತು. ಸೊ ಈಗ ಈ ನಿಯಮ ಈಗ ಜಾರಿ ಮಾಡಬೇಕಾ ಬೇಡವಾ ಅಂದ್ಬಿಟ್ಟು ಒಂದು ಚರ್ಚೆಗಳು ಕೂಡ ಆಗ್ತಾ ಇರೋದಾಗಿರುತ್ತೆ. ಯಾಕಂದ್ರೆ ಒಂದು ಕೋವಿಡ್‌ನ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ಕೊಟ್ಟಂತ ಹೆಚ್ಚುವರಿ ಕೃಪಾಂಕಕ್ಕೆ ಸಂಬಂಧಪಟ್ಟಂತೆ ಅದರಿಂದ ಯಾವುದೇ ರೀತಿ ಶಿಕ್ಷಣದಲ್ಲಿ ಗುಣಮಟ್ಟ ಸಾಧನೆ ಆಗ್ತಾ ಇಲ್ಲ, ಸರಿಯಾದ ರೀತಿ ವಿದ್ಯಾರ್ಥಿಗಳು ಕಲಿತಾ ಇಲ್ಲ. ಸೊ ಈ ಒಂದು ಕೃಪಾಂಕದಿಂದಲೇ ಬಹುತೇಕ ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ದಾರೆ. ಹೆಚ್ಚಿಗೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದವರಿಗೆ ಅದರಿಂದ ಮೋಸ ಆಗಬಹುದು ಎಂಬ ಒಂದು ಉದ್ದೇಶಗಳಿಂದ ಇದನ್ನ ತೆಗೆದುಹಾಕಬೇಕು ಅಂತ ಹೇಳಿದ್ದಾರೆ. ಮತ್ತೆ ಚರ್ಚೆಗಳು ಆಗ್ತಿದ್ದಾವೆ 10% ಕೃಪಾಂಕ ಕೊಡಬೇಕಾ ಬೇಡವಾ ಅಂತಾನೂ ಕೂಡ. ನಂತರದಲ್ಲಿ ಇದೀಗ ವಿದ್ಯಾರ್ಥಿಗಳು ಅದು ಮುಂದುವರಿಸಬೇಕಾ ಬೇಡವಾ ಅಂತೆಲ್ಲ ಚರ್ಚೆ ಮಾಡಿ ನಾವು ಮಾಹಿತಿನ ಕೊಡ್ತೀವಿ ಅಂತ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಈಗ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಏನು ಹೇಳಿದ್ದಾರೆ ಅಥವಾ ಬೇರೆ ಒಂದು ಮಾಹಿತಿಗಳು ನಿಮಗೆ ಸಿಕ್ಕಿರ್ಬೋದಲ್ಲ, 3 ಸಬ್ಜೆಕ್ಟ್ ಪಾಸ್ ಆದರೆ ಇನ್ನು 3 ಸಬ್ಜೆಕ್ಟ್ ಪಾಸ್ ಅಂತ. ಅದು ಯಾವ ತರ ಅಂದ್ರೆ ವಿದ್ಯಾರ್ಥಿಗೆ ಒಟ್ಟು ಮಾರ್ಕ್ಸ್ ಏನಿರುತ್ತಲ್ಲ 625 ಮಾರ್ಕ್ಸ್ ಇರುತ್ತೆ. ಒಟ್ಟು ಮಾರ್ಕ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿ 625 ಮಾರ್ಕ್ಸ್ಗೆ ವಿದ್ಯಾರ್ಥಿ 219 ಮಾರ್ಕ್ಸ್ ತೆಗೆದ್ರೆ 35% ಅಂತ ಬರುತ್ತೆ ವಿದ್ಯಾರ್ಥಿಗೆ. ಪಾಸಿಂಗ್ ಮಾರ್ಕ್ಸ್ ಏನಿದ್ರು ವಿದ್ಯಾರ್ಥಿಗಳಿಗೆ ಒಟ್ಟು 35% ತಗೊಂಡ್ರು ಅಂದ್ರೆ ಪಾಸಿಗೆ ಅವರು ಎಲಿಜಿಬಲ್ ಇದ್ದಾರೆ ಅಂತ. ವಿದ್ಯಾರ್ಥಿ 35% ಬಂದಿರುತ್ತೆ ಅಥವಾ ವಿದ್ಯಾರ್ಥಿಗೆ 300 ಮಾರ್ಕ್ಸ್ 350 ಮಾರ್ಕ್ಸ್ ಬಂದಿದೆ ಅನ್ಕೊಳ್ಳಿ. ಆದರೆ ವಿದ್ಯಾರ್ಥಿ ಬೇರೆ ಸಬ್ಜೆಕ್ಟ್ ಅಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡು ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾನೆ ಅಂತಂದ್ರೆ ಆ ವಿದ್ಯಾರ್ಥಿಗೆ 35 ಗಿಂತ ಜಾಸ್ತಿ ಇರೋದ್ರಿಂದ 219ಕ್ಕಿಂತ ಅಧಿಕ ಇರೋದ್ರಿಂದ ಆ ವಿದ್ಯಾರ್ಥಿನ ಪಾಸ್ ಮಾಡೋದಕ್ಕೆ ಎಲಿಜಿಬಲ್ ಇರೋದ್ರಿಂದ ಶೇಕಡ 10% ಕೃಪಾಂಕದ ನಿಯಮ ಅನ್ವಯ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ. ಆ ಒಂದು ನಿಯಮವನ್ನ ಆ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನ 10% ಏನಿತ್ತಲ್ಲ ಅದನ್ನ ಮುಂದೂಡಿಕೆ ಮಾಡೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಂದ್ರೆ ಹೆಚ್ಚುವರಿಯಾಗಿ 10% ಕೊಡ್ತಾ ಇದ್ರು. 10% ಪ್ಲಸ್ 10% ಅನ್ನ ಕೊಟ್ಟು ಒಟ್ಟು 20% ಅನ್ನ ಕೋವಿಡ್ ಸಂದರ್ಭಗಳಲ್ಲಿ ಕೊಡ್ತಾ ಇದ್ರು. ಆ ಕೋವಿಡ್‌ನ ಸಂದರ್ಭದಲ್ಲಿ ಕೊಡ್ತಿದ್ದಂತ ಕೃಪಾಂಕವನ್ನ ನಿಲ್ಲಿಸಲಾಗಿದೆ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ನಾರ್ಮಲ್ ಆಗಿ 10% ಕೃಪಾಂಕವನ್ನ ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಹೋಗುವಂತ ವಿದ್ಯಾರ್ಥಿಗಳಿಗೆ ಕೊಡ್ತಾ ಬರ್ತಿದ್ರು. ಅದನ್ನ ಚರ್ಚೆ ಮಾಡ್ತೀವಿ ಅಂತ ಮಾಹಿತಿನ ಕೂಡ ಕೊಟ್ಟಿರೋದಾಗಿರುತ್ತೆ ಶಿಕ್ಷಣ ಸಚಿವರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಒಂದು ಕೃಪಾಂಕವನ್ನ ಅನ್ವಯ ಮಾಡಿದ್ರೆ ವಿದ್ಯಾರ್ಥಿಗೆ 3 ಸಬ್ಜೆಕ್ಟ್ ಏನಾದ್ರು ಪಾಸ್ ಆಗ್ತಿರೋ ಅಂದ್ರೂ ಕೂಡ ಕನಿಷ್ಠ 3 ಪಾಸ್ ಆಗಿರ್ಲೇಬೇಕು. ಸೊ 3ರಲ್ಲಿ ಪಾಸ್ ಆಗಿರ್ಬೇಕು. ಆಗ ನಂತರದಲ್ಲಿ ಇತರ ಸಬ್ಜೆಕ್ಟ್ ಅಲ್ಲೂ ಎಲ್ಲ ಸೇರಿಸಿದಾಗ 219 ದಾಟಿರ್ಬೇಕು ಅವ್ರಿಗೆ. ಒಟ್ಟು ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ 2 ಸೇರಿ ವಿದ್ಯಾರ್ಥಿಗೆ 219 ದಾಟಿರ್ಬೇಕು. ಕನಿಷ್ಠ 3 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿರ್ಬೇಕು. ವಿದ್ಯಾರ್ಥಿ 2 ಸಬ್ಜೆಕ್ಟ್ ಅಲ್ಲಿ ಮಾತ್ರ ಪಾಸ್ ಆಗ್ಬಿಟ್ಟು 219, 219, 220, 225 ದಾಟ್ಬಿಟ್ಟಿದೆ ಅಂತಂದ್ರೆ ಆಗೋದಿಲ್ಲ. 3 ಸಬ್ಜೆಕ್ಟ್ ಕನಿಷ್ಠ ಪಾಸ್ ಆಗಿರ್ಲೇಬೇಕು ಮತ್ತೆ 219 ದಾಟಿರ್ಲೇಬೇಕು ವಿದ್ಯಾರ್ಥಿಗೆ. ಆ ಸಂದರ್ಭಗಳಲ್ಲಿ ನಂತರದಲ್ಲಿ ಇನ್ನೊಂದೇನಂದ್ರೆ 3 ಸಬ್ಜೆಕ್ಟ್ ಪಾಸ್ ಮಾಡ್ಬಿಡ್ತಾರೆ ಅಂತಲ್ಲ, ಆ ಉಳಿದ 3 ಸಬ್ಜೆಕ್ಟ್ ಏನಿರುತ್ತಲ್ಲ ಫೇಲ್ ಆಗೋ ಹಂತದಲ್ಲಿ, ಅದು ಕೂಡ ಪಾಸಿಂಗ್ ಮಾರ್ಕ್ಸ್‌ನ ಹಂತದಲ್ಲಿರ್ಬೇಕು ವಿದ್ಯಾರ್ಥಿಗಳಿಗೆ. ಪಾಸಿಂಗ್ ಮಾರ್ಕ್ಸ್‌ನ ಹಂತದಲ್ಲಿದ್ದಾರೆ, ಶೇಕಡ 10% ಕೃಪಾಂಕದಷ್ಟು ಕೊಟ್ಟರೆ ಪಾಸ್ ಆಗ್ತಾರೆ ಅಥವಾ 24 ಪ್ಲಸ್ ಮಾರ್ಕ್ಸ್ ಅನ್ನ ತೆಗೆದಿದ್ದಾರೆ ಅನ್ನುವಂಥ ಪಕ್ಷದಲ್ಲಿ ಮಾತ್ರ ವಿದ್ಯಾರ್ಥಿಗೆ ಪಾಸ್ ಮಾಡುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಪಾಸ್ ಕೂಡ ಮಾಡ್ತಾರೆ. 24ಕ್ಕೂ ಅಧಿಕ ಮಾರ್ಕ್ಸ್ ಇರಬೇಕು. ಫೇಲ್ ಆಗ್ತಿರುವಂಥ ಸಬ್ಜೆಕ್ಟ್ 3 ಇರ್ತಾವಲ್ಲ ಅದರಲ್ಲಿ. ಅಥವಾ ವಿದ್ಯಾರ್ಥಿ 4 ಸಬ್ಜೆಕ್ಟ್ ಪಾಸ್ ಆಗಿದ್ದಾರೆ, 5 ಸಬ್ಜೆಕ್ಟ್ ಪಾಸ್ ಆಗಿದ್ದಾರೆ ಅಂದ್ರೂ ಕೂಡ ಪಾಸಿಂಗ್ ಮಾರ್ಕ್ಸ್‌ನ ಹಂತದಲ್ಲಿರಬೇಕು. ಮತ್ತೆ ಶೇಕಡ ಕನಿಷ್ಠ 25, 24ಕ್ಕಿಂತ ಅಧಿಕ ಮಾರ್ಕ್ಸ್ ಅನ್ನು ತೆಗೆದಿದ್ರೆ ಮಾತ್ರ ವಿದ್ಯಾರ್ಥಿನ ಪಾಸ್ ಅಂತ ಪರಿಗಣಿಸಲಿಕ್ಕೆ ಇಲಾಖೆಯವರು ಕ್ರಮವನ್ನು ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ವ್ಯಾಲ್ಯೂಯೇಷನ್ ಇನ್ನೊಂದು ಮತ್ತೊಂದಾಗಿ ರಿಸಲ್ಟ್ ಅನ್ನು ಅಪ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಈ ತರ ಆದಾಗ ಮಾತ್ರ ವಿದ್ಯಾರ್ಥಿಗೆ 3 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿರಬೇಕು, 219ಕ್ಕಿಂತ ಅಧಿಕ ಅಂಕ ಇರಬೇಕು ವಿದ್ಯಾರ್ಥಿದು. ನಂತರದಲ್ಲಿ ವಿದ್ಯಾರ್ಥಿಯು ಕನಿಷ್ಠ ಅಂದ್ರೆ ತೀರಾ 15, 13, 12 ತೆಗೆದ್ಬಿಟ್ರೆ ಪಾಸ್ ಮಾಡ್ತಾರೆ ಅಂತಲ್ಲ. ಅವ್ರು 3 ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ ಔಟ್ ತೆಗೆದಿದ್ರು ಕೂಡ 10, 12, 13 ತೆಗೆದಿದ್ರೆ 3 ಸಬ್ಜೆಕ್ಟ್ ಅಲ್ಲಿ ಅದು ಒಂದು ಸಬ್ಜೆಕ್ಟ್ ಅಲ್ಲಿ ಪಾಸ್ ಮಾಡೋದಿಲ್ಲ. 10, 12 ತೆಗೆದ್ರಂತೂ ಪಾಸ್ ಮಾಡಕ್ಕೆ ಹೋಗೋದಿಲ್ಲ. ಇನ್ನೂ ಕಡಿಮೆ ಇದ್ರೆ ವಿದ್ಯಾರ್ಥಿಗೆ ಕನಿಷ್ಠ 24ಕ್ಕಿಂತ ಅಧಿಕ ಅಂಕ ಇರಲೇಬೇಕಿರುತ್ತೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿನ ಪಾಸ್ ಮಾಡಲಿಕ್ಕೆ ಇಲಾಖೆಯವರು ಚಿಂತನೆ ನಡೆಸ್ತಾರೆ. ಆ ಕುರಿತು ಎಲ್ಲ ಅಲ್ಲಿ ವಿದ್ಯಾರ್ಥಿ ಆನ್ಸರ್ ಪೇಪರ್ ಎಲ್ಲ ತಗೊಂಡು ಚೆಕ್ ಎಲ್ಲ ಮಾಡ್ತಾರೆ. ವಿದ್ಯಾರ್ಥಿ ಪಾಸ್ ಆಗ್ತಿದ್ದಾನೆ, ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಇದ್ದಾನೇನೋ ಅಂತ ನಿಟ್ಟಿನಲ್ಲಿ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ.